ರಾಜ್ಯ ಸರ್ಕಾರ ಒಂದಿಷ್ಟು ದರವನ್ನ ಏರಿಕೆಯನ್ನ ಮಾಡಿದ್ರು. ಅದ್ರ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡೋದಿಲ್ಲ. ಅದು ಅವ್ರು ಮಾಡಿದ್ ಸರಿ ಅಂತಾರೆ. ಕೇಂದ್ರದಲ್ಲಿ ಬಿಜೆಪಿಯವರು ಒಂದಿಷ್ಟು ದರವನ್ನ ಏರಿಕೆ ಮಾಡಿದ್ರು. ಅದು ಅವ್ರು ಮಾಡಿದ್ ಸರಿ ಅಂತ ಅವರು ಹೇಳ್ತಾರೆ. ಜನ ಏನು ಮಾಡಬೇಕು? ಬಾಯ್ ಬಡ್ಕೊಳ್ಬೇಕು ನಿಮ್ಮಿಬ್ಬರ ನಡುವೆ. ಈಗ LPG ಸಿಲಿಂಡರ್ ದರ 50 ರೂಪಾಯಿ ಏರಿಕೆ ಆಗಿದೆ. ಇದನ್ನು ಕೇಳಿದ್ರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಜೋರಾಗಿದೆ. ಅವ್ರವ್ರ ಮಾತಾಡ್ಕೊಳ್ತಾರೆ. ಈ ಜನರ ಬಗ್ಗೆ ಕೇಳೋರೇ ಇಲ್ಲ ಇವರಿಬ್ಬರಿಗೂ ಕೂಡ. ದರ ಏರಿಕೆಯನ್ನು ಸಮರ್ಥಿಸಿಕೊಳ್ತಾರೆ ಬಿಜೆಪಿ ನಾಯಕರು. ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ರೀ, ಜನಾಕ್ರೋಶ ಯಾತ್ರೆ ಏನೋ ಮಾಡ್ತಾ ಇದ್ರಂತೆ, ಈಗ ಏನು ಅಂತ ಕೇಳ್ತಾರೆ ಅವರು. ಇನ್ನು ರಾಹುಲ್ ಗಾಂಧಿ ಇದ್ದಿದ್ರೆ ಸಿಲಿಂಡರ್ ದರ 2,500 ಆಗ್ತಿತ್ತಂತೆ. ಅಯ್ಯಯ್ಯೋ, ಇದು ಬಿಜೆಪಿಯವರ ಸಮರ್ಥನೆ. ಸಿಲಿಂಡರ್ಗೆ 50 ರೂಪಾಯಿ ಏರಿಕೆಗೆ ಬಿಜೆಪಿಯವರು ಯಾವ ರೀತಿ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಹೇಗೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಇಬ್ಬರ ನಡುವೆ ಜಟಾಪಟಿಯ ನಡುವೆ ಜನರ ಕಥೆ ಏನು? ಜೇಬ್ ಖಾಲಿ ಅಷ್ಟೇ. ಸ್ಟೋರಿ ನೋಡಿ. ಜನರಿಗೆ ಸಾಲು ಸಾಲು ದರ ಏರಿಕೆ ಶಾಕ್. LPG ಸಿಲಿಂಡರ್ ದರ 50 ರೂಪಾಯಿ ಏರಿಕೆ. ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಕೆಸರೆರಚಾಟ. ಹಾಲು, ಕರೆಂಟು, ಮೆಟ್ರೋ, ಬಸ್ ಟಿಕೆಟ್ ಹೀಗೆ ಸರಣಿ ಬೆಲೆ ಏರಿಕೆಗಳಿಂದ ತತ್ತರಿಸಿರುವ ಜನರಿಗೆ ಕೇಂದ್ರ ಸರ್ಕಾರವು ಮತ್ತೊಂದು ಶಾಕ್ ಕೊಟ್ಟಿದೆ. ಅಡುಗೆ ಅನಿಲ ದರ 50 ರೂಪಾಯಿ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ LPG ಸಿಲಿಂಡರ್ ಬೆಲೆ 803 ರೂಪಾಯಿ ಇದ್ದು, ದರ ಹೆಚ್ಚಳದಿಂದ 853 ರೂಪಾಯಿ ಆಗಲಿದೆ. ದರ ಏರಿಕೆ ಬರೆಯಿಂದ ನೊಂದಿರುವ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ರೆ ಬಿಜೆಪಿ ಮಾತ್ರ ಸಮರ್ಥನೆಗೆ ಇಳಿದಿದೆ. 50 ರೂಪಾಯಿ ಸಿಲಿಂಡರ್ ದರ ಏರಿಕೆ ಸರಿನಾ? ಕೇಂದ್ರದ ನಿರ್ಧಾರಕ್ಕೆ ಬಿಜೆಪಿ ಸಮರ್ಥನೆ. ರಾಹುಲ್ ಇದ್ರೆ 2,500 ಆಗ್ತಿತ್ತು ಎಂದ ಕೇಸರಿ ಪಡೆ. LPG ಸಿಲಿಂಡರ್ ದರ ಏರಿಕೆಯ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ರಾಜ್ಯ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. 800 ರೂಪಾಯಿ ಇದ್ದ ಗ್ಯಾಸ್ ದರ ಈಗ 850 ಆಗಿದೆ ಅಷ್ಟೇ. ರಾಹುಲ್ ಗಾಂಧಿ ಪ್ರಧಾನಿಯಾಗಿದ್ರೆ ಗ್ಯಾಸ್ ಬೆಲೆ 2,500 ರೂಪಾಯಿ ಆಗ್ತಾ ಇತ್ತು. ಮೋದಿ ಇರೋ ಕಾರಣಕ್ಕೆ 850 ರೂಪಾಯಿ ಆಗಿದೆ ಅಂತ ವಿಜಯೇಂದ್ರ ಸಮಜಾಯಿಷಿ ಕೊಟ್ಟಿದ್ದಾರೆ. ಯಾಕೆ ಕಾಂಗ್ರೆಸ್ನವರ ಕಾಲದಲ್ಲೂ ದರ ಏರಿಕೆ ಆಗಿಲ್ವಾ ಅಂತ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಪುಣ್ಯಾತ್ಮ ಮೋದಿ ಗ್ಯಾಸ್ ಬೆಲೆ 300 ರೂಪಾಯಿ ಕಡಿಮೆ ಮಾಡಿ ಈಗ 50 ರೂಪಾಯಿ ಏರಿಕೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಯಾವ ಅನ್ಯಾಯ ಆಗಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಗುಡಿಸಲಿನಲ್ಲೂ ಕೂಡ ವಾಸ ಮಾಡ್ತಕ್ಕಂತ ಕಡು ಬಡವರು ಕೂಡ ಗ್ಯಾಸ್ ಅನ್ನು ಉಪಯೋಗಿಸಬೇಕು ಅಂತೇಳಿ ಉಜ್ವಲ ಯೋಜನೆನ ತಂದಿರತಕ್ಕಂಥವ್ರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಉಜ್ವಲ ಯೋಜನೆ ಏನಿದೆ, ಸಿಲಿಂಡರ್ 500 ರೂಪಾಯಿ ಇದ್ದಿದ್ದು 550 ರೂಪಾಯಿ ಆಗಿದೆ. ಜನಸಾಮಾನ್ಯರು ಬಳಸ್ತಕ್ಕಂಥ ಸಿಲಿಂಡರ್ 800 ರೂಪಾಯಿ ಇದ್ದಿದ್ದು 50 ರೂಪಾಯಿ ಜಾಸ್ತಿ ಆಗಿ 850 ರೂಪಾಯಿ ಆಗಿದೆ. ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ಹಿಂದೆ ಏನ್ ರೇಟ್ ಇತ್ತು 2023ರಲ್ಲಿ, ಇವತ್ತು ಇನ್ನೂ ಕೂಡ ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ದೇಶದಲ್ಲಿ ಏನಾದ್ರೂ ರಾಹುಲ್ ಗಾಂಧಿ ಅಂತ ಪುಣ್ಯಾತ್ಮನಾದ್ರು ಪ್ರಧಾನಮಂತ್ರಿ ಇದ್ದಿದ್ರೆ ಇಷ್ಟೊತ್ತಿಗೆ 2,500 ರೂಪಾಯಿ ಹೋಗ್ತಾ ಇತ್ತು, ಗೊತ್ತಿರಲಿ 2,500 ರೂಪಾಯಿ ಆಗ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇರುವ ಪರಿಣಾಮವಾಗಿ ಗ್ಯಾಸ್ ರೇಟ್ ಇನ್ನೂ ಕೂಡ 800 ರೂಪಾಯಿ 850 ರೂಪಾಯಿ ಇರ್ತಕ್ಕಂಥದ್ದು. 2023 ಆಗಸ್ಟಿಗೆ 1,100 ರೂಪಾಯಿ ಇತ್ತು, ಈಗ 863 ರೂಪಾಯಿ ಆಗಿದೆ. ಅಂದರೆ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ನೀವೇನು ಮಾಡಿದಿರಿ? ನೀವು 10 ರೂಪಾಯಿ ಇದ್ದಿದ್ದನ್ನು 50 ರೂಪಾಯಿ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನ 100, 200, 500 ರೂಪಾಯಿಗೆ ಏರಿಸಿದ್ರಿ. ಇದು ನೀವು ಮಾಡಿರೋದು. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಏರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮೋದಿ ನಾ ಕಾಯಂಗೆ ನಾ ಕಾನೆ ದುಂಗೆ. ನೀವು ನಾನು ತಿಂತೀನಿ ನೀವು ತಿನ್ನಿ, ನಾನು ತಿಂದಿದ್ದನ್ನು ನೀವು ಮಾತಾಡಬೇಡ್ರಿ, ನೀವು ತಿಂದಿದ್ದನ್ನು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಗ್ಯಾಸ್ ಬೆಲೆ 849 ರೂಪಾಯಿ ಪ್ರತಿ ಸಿಲಿಂಡರ್ಗಿದೆ. ಅದು 50 ರೂಪಾಯಿ ಇವಾಗ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಜಾಸ್ತಿ ಆಗಿದೆ. ಹಾಗಾಗಿಯೇ ಈ ಸಿಲಿಂಡರ್ ಏನಿದೆ ಅದರದ್ದು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಇರ್ತದೆ. ಇದರಿಂದಾಗಿ ಹೊರೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಮೋದಿ ಅವರು ಈ ಗ್ಯಾಸ್ ಸಿಲಿಂಡರ್ ಬೆಲೆ 3 ವರ್ಷದ ಹಿಂದೆ 1,200 ರೂಪಾಯಿಗೆ ಹೋಗಿತ್ತು, ಇವತ್ತು 849 ರೂಪಾಯಿಗೆ ಹೋಗಿದೆ. ಒಂದು ಗ್ಯಾಸ್ ಬಗ್ಗೆ ಮಾತಾಡ್ತಿದ್ರಲ್ಲ ಸಿದ್ದರಾಮಯ್ಯನವರೇ ಹಾಗೂ DK ಶಿವಕುಮಾರ್ ಅವರೇ, ನೀವು ಬಂದಾದ್ಮೇಲೆ ಏನೇನು ಜಾಸ್ತಿ ಆಗಿದೆ ಸರ್? ಬಿಜೆಪಿ ಸಮರ್ಥನೆ, ಕಾಂಗ್ರೆಸ್ ತಿರುಗೇಟು. ತಾಕತ್ತಿದ್ರೆ ಮೋದಿಯವರನ್ನ ಹೋಗಿ ಕೇಳಿ. ಕೇಸರಿ ನಾಯಕರಿಗೆ ಕೈ ನಾಯಕರ ಸವಾಲ್. ಇನ್ನು ಸಿಲಿಂಡರ್ ದರ ಹೆಚ್ಚಳ ಮಾಡಿದ್ದಕ್ಕೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಗುಡುಕ್ತಾ ಇರುವಂತಹ ಬಿಜೆಪಿ ನಾಯಕರು ತಾಕತ್ತಿದ್ರೆ ಮೋದಿಯವರನ್ನ ಹೋಗಿ ಪ್ರಶ್ನೆ ಮಾಡಲಿ ಅಂತ ಕಾಂಗ್ರೆಸ್ ನಾಯಕರು ಚಾಲೆಂಜ್ ಹಾಕಿದ್ದಾರೆ. ಜಗತ್ತಿನಲ್ಲಿ ಬಿಜೆಪಿಯಷ್ಟು ಸುಳ್ಳುಗಾರರು ಯಾರೂ ಇಲ್ಲ. ಸುಳ್ಳು ಹೇಳೋದೇ ಅವರ ಕಾಯಕ. ಬಿಜೆಪಿಯವರು ಕೇಂದ್ರದ ವಿರುದ್ಧ ಬೇಕಾದ್ರೆ ಹೋರಾಟವನ್ನು ಮಾಡಲಿ ಅಂತ ಜರೆದಿದೆ. ಬೆಲೆ ಏರಿಕೆ ಈಗ BJPಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಸಂತೋಷ. ಈ ಆಕ್ರೋಶ ಇವತ್ತೇ ಅವರು ಬೋರ್ಡ್ ಬದಲಾವಣೆ ಮಾಡಬೇಕು. ನನ್ನ ಫೋಟೋ, ಸಿದ್ದರಾಮಯ್ಯನ ಫೋಟೋ ಬಿಟ್ಟು ಅವರು BJP ನಾಯಕರುಗಳ ಫೋಟೋನ ಇಟ್ಕೊಂಡು ಅದೇ ಹಾಕ್ಕೊಂಡು BJP ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಬೇಕು. ಆಗ ಅದಕ್ಕೆ ಆಗ್ತದೆ. ಅದು ಮುಂದುವರಿಲಿ. ಅವರು ದಯವಿಟ್ಟು ಬಿಡಬಾರ್ದು. ಆಕ್ರೋಶ ಏನು ಅವರ ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೂರಿದೆ, ಅದ್ರ ಮೇಲೆ ಜನತೆ ಮೇಲೆ ಆಗಿದೆ, ಅದನ್ನು ವ್ಯಕ್ತಪಡಿಸಬೇಕು ಅಂಥೇಳಿ
ಎಲ್ಲ BJP ನಾಯಕರುಗಳಿಗೆ ನಾನು ಮನವಿ ಮಾಡ್ತೇನೆ. ಬೆಲೆ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರ ಬೆಲೆಗಳನ್ನು ಏರಿಕೆ ಮಾಡಿದೆ ಅಂತೇಳಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಲೋಕಲ್ BJPಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು. ಏನು ಕೊಡ್ತಾರೋ ಗೊತ್ತಿಲ್ಲ ನನಗೆ. ಅವ್ರು ಹೇಳಿ ನೋಡೋಣ, ಆಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋಣ. ಕೇಂದ್ರ ಸರ್ಕಾರ ಏನು ಮಾಡಿದೆ, ಗ್ಯಾಸ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ 2 ರೂಪಾಯಿ ಸುಂಕ ಹಾಕಿದ್ದಾರೆ. ಒಟ್ಟು ಕೇಂದ್ರ ಸರ್ಕಾರ 2011ರಿಂದ 11 ವರ್ಷದಲ್ಲಿ 36 ಲಕ್ಷ ಕೋಟಿ 36.50 ಲಕ್ಷ ಕೋಟಿ ಸುಂಕ ವಸೂಲಿ ಪೆಟ್ರೋಲು ಡೀಸೆಲಿಂದ ಮಾಡಿಕೊಂಡಿದೆ. ಸುಲಿಗೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ನಮ್ಮ ವಿರುದ್ಧ ಅವರು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ, ಅದಕ್ಕೆ ನಾನು ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ, ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋಕ್ಕೆ ಹೊರಟಿದ್ರಲ್ಲ, ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಈ BJP ಅವರು ಇದ್ದಾರಲ್ಲ, ಉತ್ತರ ಕುಮಾರ್ ಇದ್ದಂಗೆ, ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ. ಕೇಂದ್ರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ, ಖಾಲಿ ಸಿಲಿಂಡರ್ ಹಿಡಿದು ವಿನೂತನ ಪ್ರೊಟೆಸ್ಟ್. ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ ನಡೆಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ಎತ್ತಿನ ಗಾಡಿಯಲ್ಲಿ ರೌಂಡ್ಸ್ ಹಾಕಿ ಖಾಲಿ ಸಿಲಿಂಡರ್ ಹಿಡಿದು ಪ್ರೊಟೆಸ್ಟ್ ನಡೆಸಲಾಗಿದೆ. ಅತ್ತ ಕೆಪಿಸಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ಮಹಿಳಾ ಘಟಕವೂ ಕೂಡ ಪೋಸ್ಟರ್ ಹಿಡಿದು ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದೆ. UPA ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ಎಲ್ರಿಗೂ ನೆನಪಿದೆಯಾ? 400 ರೂಪಾಯಿ ಇತ್ತು. ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ? ರಾತ್ರಿ 50 ರೂಪಾಯಿ, ಒಂದಲ್ಲ ಎರಡಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು ಪ್ರತಿಯೊಬ್ರು ಸಹ ಗ್ಯಾಸ್ ಯೂಸ್ ಮಾಡಲೇಬೇಕು. ಈಗ ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಈಗ ದಿನಬಳಕೆ ಹೋಗುವಂತ ಈ ಪದಾರ್ಥಗಳು ಪ್ರತಿ ದಿವಸ ಈ ರೀತಿ ಜಾಸ್ತಿ ಮಾಡಿದ್ರೆ ಈಗ ನಾವು ಮಹಿಳೆಯರು ಏನ್ ಮಾಡ್ಬೇಕು? ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ. ಬಿಜೆಪಿಯ ವಿಜೇಂದ್ರ ಟೀಮ್ಗೆ ನಾಚಿಕೆ ಆಗ್ಬೇಕು. ಅವ್ರೇನು ಮೇಲಿಂದ ಉದ್ರು ಬಂದಿರೋ ತರ ಮಾತಾಡ್ತಾ ಇದ್ರು. ನಿನ್ನೆವರೆಗೂ ಕೂಡ ಜನ ಆಕ್ರೋಶ ಯಾತ್ರೆಯಿಂದ ಬೀದಿಗೆ ಇಳಿದಿದ್ರು. ಬೀದಿಗೆ ಏನ್ ಇಳಿಬೇಕು? ಅವರು ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಮೊಸರು ಮೇಲೆ GST ಇದೆ, ಹಾಲ್ ಮೇಲೆ GST ಟ್ಯಾಕ್ಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ಲ. ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಸರಿಯಾದ ಕಪಾಳ ಮೋಕ್ಷವನ್ನ ಮಾಡಿದೆ. ಬಿಜೆಪಿ ನಾಯಕರುಗಳಿಗೆ ಕೇಳೋದಕ್ಕಾಗ್ತಾ ಇಲ್ಲ. ಜನಾಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆಯಿಂದ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಂಗಾದ್ರೆ ಜನಾಕ್ರೋಶ ಯಾತ್ರೆ. ಇವಾಗ ಎಲ್ಲರೂ ಮೆತ್ತಗಾಗಿ ಮನೇಲಿ ಮನ್ಗಿರ್ತಾರೆ. ಒಟ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮತ್ತೊಂದು ಸುತ್ತಿನ ದರ ಏರಿಕೆಯ ರಾಜಕೀಯ ಜೋರಾಗಿದೆ. ಸಿಲಿಂಡರ್ ದರ ಏರಿಕೆ ಪ್ರಸ್ತಾಪಿಸಿ ಬಿಜೆಪಿ ಕಾಂಗ್ರೆಸ್ ನಾಯಕರು ವಾಕ್ಸಮರಕ್ಕೆ ನಿಂತಿದ್ದಾರೆ. ಇದೆಲ್ಲ ಹೋಗಿ ತಲುಪುತ್ತೋ ಕಾದ್ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.